ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ಅಂತ ನೋಡ್ತಾ ಹೋಗಿ ಸ್ಕಿಪ್ ಮಾಡಿದೆ. ಸೊ ಹೊರಗಡೆ ಇವಾಗ ನಾವು ಅಡುಗೆ ಮಾಡೋದಕ್ಕೆ ರೆಡಿ ಮಾಡಿದ್ದೀವಿ. ಯಾಕೆ ಏನು ಅಂತಂದರೆ ರೊಟ್ಟಿಯನ್ನು ಇಲ್ಲೇ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಒಳಗಡೆ ಫುಲ್ಲು ಸೆಕೆ ಹಾಗೆ ರೊಟ್ಟಿಯನ್ನು ನನಗೆ ಮಾಡಲಿಕ್ಕೆ ಮನೆಯಲ್ಲಿ ಆಗ್ತಾಯಿಲ್ಲ, ಟೈಮ್ ಸಿಗ್ತಾಯಿಲ್ಲ. ಬೆಳಗ್ಗೆ 9 o'clockಗೆ ಕ್ಲಾಸ್ ಇರೋದ್ರಿಂದ ಬೇಗ ಬೇಗ ರೆಡಿ ಆಗಬೇಕು ಅಂತೇಳ್ಬಿಟ್ಟು ಅದಕ್ಕೆ ಹೊರಗಡೆ ಒಬ್ಬರು ಅಜ್ಜಿ ಬರ್ತಾರೆ. ಅವರು ಬಂದುಬಿಟ್ಟು ಕೆಳಗಡೆ ಕೂತ್ಕೊಂಡು ಮಾಡೋಕ್ಕಾಗುತ್ತೆ, ನನಗೆ ಮೇಲ್ಗಡೆ ನಿಂತು ಮಾಡಲಿಕ್ಕಾಗಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಹೊರಗಡೆ ಇದನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಇಷ್ಟು ಅಜ್ಜಿ ರೆಡಿ ಮಾಡಿಕೊಟ್ಟು ಹೋಗಿದ್ದಾರೆ. ಇವಾಗ ರೊಟ್ಟಿಯನ್ನು ಡೈಲಿ ಒಂದು 15ರಿಂದ 20 ರೊಟ್ಟಿ ಅವರು ಮಾಡಿಕೊಟ್ಬಿಡ್ತಾರೆ. ಉಳಿದಿದ್ದು ಮೇಲಿನ ಕೆಲಸ ಎಲ್ಲದು ಕೂಡ ಪಲ್ಯ, ಅನ್ನ, ಸಾಂಬಾರು, ಚಟ್ನಿ ಏನು ಬೇಕೋ ಅದನ್ನು ನಾನು ಉಳಿದಿದ್ದು ಮಾಡ್ಕೊಳ್ತೀನಿ. ನೀವು ನೋಡ್ತಿರ್ಬೋದು ಮಜ್ಜಿಗೆ, ಗೋರಿಕಾಯಿ, ಚವಳೆಕಾಯಿ ಅಂತ ಏನು ಕರಿತೀವಿ, ಅದನ್ನು ನಾನು ಮೊನ್ನೆ ಒಂದು 2-3 ದಿನದಿಂದ ನೆನೆಸಿ ಇಟ್ಟಿದ್ದೆ ಪೂರ್ತಿಯಾಗಿ ಮಜ್ಜಿಗೆನಲ್ಲಿನೇ. ಇವಾಗ ಅದನ್ನು ನಾನು ಬಿಸಿಲಲ್ಲಿ ಒಣಗಾಕಿದ್ದೀನಿ ಈ ರೀತಿ ಬಿಡಿ ಬಿಡಿಯಾಗಿ. ಆ್ಯಕ್ಚುಲಿ ಸ್ವಲ್ಪನೇ ಹಾಕ್ಕೊಳ್ತಿದ್ದೀನಿ, ಒಂದೇ ಸರಿಗೆ ನನಗೂ ಹಾಕಲಿಕ್ಕೆ ಟೈಮ್ ಸಿಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದನ್ನು ಫಸ್ಟು ಇಷ್ಟು ಕ್ವಾಂಟಿಟಿನಲ್ಲಿ ಮಾಡ್ಕೊಂಡಿದ್ದೀನಿ, ಆಮೇಲೆ ಮತ್ತೆ ನೋಡಿ ಮಾಡ್ಕೋಬೇಕು ಅಂತ. ಈ ಕಡೆ ನೋಡ್ತಿರ್ಬೋದು ಸಾಂಬಾರಿಗೆ ಬೇಳೆ ಕುದಿಸಿ ಇಟ್ಟಿದ್ದೀನಿ. ಈ ಕಡೆ ಬೀಟ್ರೂಟ್ ಪಲ್ಯ ಮಾಡ್ಕೊಂಡಿದ್ದೀನಿ, ಒಂದು ಕಡೆ ಅನ್ನ ಕೂಡ ಮಾಡಿದ್ದೀನಿ. ಇದು ಗಂಜಿ ಕೂಡ ರೆಡಿ ಇದೆ. ಮಕ್ಕಳಿಗೆ ಸೈಡಲ್ಲಿ ತಿನ್ನಲಿಕ್ಕೆ ಅಂತ ಹೇಳ್ಬಿಟ್ಟು ಈ ರೀತಿ ಇದೆಲ್ಲ ರಾತ್ರಿ ನೆನೆಸಿ ಇಟ್ಟಿರ್ತೀನಿ. ಬೆಳಗ್ಗೆ ಒಂದಷ್ಟು ವಿಷಲ್ ಹಾಕಿ ಮಕ್ಕಳಿಗೆ ಈಗ ಉಪ್ಪು ಹಾಕಿಟ್ಟಿದ್ದೀನಿ ಸುಮ್ಮನೆ ತಿನ್ನಲಿಕ್ಕೆ. ಈ ಪಲ್ಯ ಜೊತೆ ಸೈಡಲ್ಲಿ ಅದು ಕೂಡ ತಿಂತಾರೆ ಅಂತ ಹೇಳ್ಬಿಟ್ಟು ಈ ಕಡೆ ಒಂದು ಸ್ವಲ್ಪ ಟೀ ಮಾಡ್ಕೊಂಡಿದ್ದೆ ನಾನು ಕುಡಿಲಿಕ್ಕೆ ಅಂತ ಹೇಳ್ಬಿಟ್ಟು. ಸೊ ಈಗ ಅಡುಗೆ ಎಲ್ಲ ಮುಗಿದಿದೆ. ಈ ಕಡೆ ಬೇಳೆ, ಅನ್ನ ಎಲ್ಲ ಆಗಿದೆ. ಇನ್ನು ರೊಟ್ಟಿ ಕೂಡ ಅಜ್ಜಿ ಮಾಡಿದ್ದಾರೆ. ಇಲ್ಲಿ ನೋಡಿ ನಾನು ಈ ಥರ ಜಸ್ಟ್ ಆರ್ಗನೈಸ್ ಮಾಡಿದ್ದೀನಿ ಎಲ್ಲ. ಸ್ವಲ್ಪ ಇವೆಲ್ಲವೂ ಕೂಡ ಇಲ್ಲೇ ಕಟ್ಟೆ ಮೇಲೇ ಫುಲ್ ಆಗೋಗಿರೋದು. ಚಟ್ನಿ ಪುಡಿ ಎಲ್ಲದೂ ಕೂಡ ಇವೇನೇನಿದ್ದಾವೆ ಅವೆಲ್ಲ ಇಲ್ಲೇ ಕೆಳಗಡೆ ಇಟ್ಕೊಂಡ್ಬಿಟ್ರೆ ಫುಲ್ಲು ಕಟ್ಟೆ ಎಲ್ಲ ಮೆಸ್ಸಿ ಆಗಿಬಿಡೋದು. ಸೊ ಇವಾಗ ಒಂದು ಸ್ವಲ್ಪ ಎಲ್ಲ ಫ್ರೀಯಾಗಿ ಅನ್ನಿಸ್ತಾ ಇದೆ. ಕೆಲವೊಂದಿಷ್ಟು ಆರಾಮಾಗಿ ನಾವು ನೋಡಲಿಕ್ಕೂ ಕೂಡ ಅಚ್ಚುಕಟ್ಟಾಗಿ ಕಾಣಿಸೋ ಥರ ಇರುತ್ತೆ ಎಲ್ಲ ನೀಟಾಗಿ ಅಂತ ಹೇಳ್ಬಿಟ್ಟು ಈ ಥರ ಒಂದು ಇದನ್ನು ರ್ಯಾಕ್ನ ಹಾಕ್ಕೊಂಡಿದ್ದೆ ನಾನು ಜಸ್ಟ್ ಆನ್ಲೈನಲ್ಲಿ. ತುಂಬ ಚೆನ್ನಾಗಿದೆ, ಕ್ಯೂಟಾಗಿ. ಆ್ಯಂಡ್ ಇಲ್ಲಿ ಕೂಡ ಜಸ್ಟ್ ಒಂದು ಬಾಟಲು ಒಡೆದೋಗಿತ್ತು, ಅದು ಕ್ಯಾಪು, ಅದರಲ್ಲಿನೇ ಮನಿ ಪ್ಲಾಂಟ್ನ ನಾನು ಆ ಥರ ಹಾಕ್ಕೊಂಡಿದ್ದೀನಿ. ನೋಡಬೇಕು ಅದಕ್ಕೆ ಬೇರೆ ಏನಾದರೂ ರೆಡಿ ಮಾಡಬೇಕು. ಬಟ್ ಇವಾಗ ಸದ್ಯಕ್ಕೆ ಅದನ್ನು ನಾನು ಆ ಥರ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಮೊದಲೇ ಇತ್ತು, ಸ್ವಲ್ಪ ದಿನದ ಮುಂಚೆನೇ ಇತ್ತು. ಇವಾಗ ರೀಸೆಂಟ್ಲಿ ಇದೊಂದು ಆ್ಯಡ್ ಆಯಿತು. ಇಲ್ಲಿ ಇವನ್ನೆಲ್ಲ ಇಟ್ಕೊಂಡಿದ್ದೀನಿ. ಸದ್ಯಕ್ಕೆ ಈ ಥರ ಕಾಣಿಸ್ತಾ ಇದೆ. ನೋಡಬೇಕು ಹೇಗೆ ಅನಿಸುತ್ತೆ. ಮತ್ತು ಏನಾದರೂ ಚೇಂಜ್ ಮಾಡಬೇಕು ಅಂತ ಅನಿಸಿದರೆ ಚೇಂಜ್ ಮಾಡ್ತೀನಿ. ಬಟ್ ಜಾಸ್ತಿ ಹೆವಿ ವೇಟ್ ಹಿಡಿಯೋದಿಲ್ಲ ಅಂತೇಳ್ಬಿಟ್ಟು ಸಿಂಪಲಾಗಿ ಇಷ್ಟೇ ನಾನು ಆರ್ಗನೈಸ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲದು ಕೂಡ ಗ್ಲಾಸಿಂದೇ ಇದ್ದಾವೆ, ಬಟ್ ಜೋಡ್ಸೋಕ್ಕಾಗಿಲ್ಲ ನನಗೆ. ಅದರಲ್ಲೂ ಕೂಡ ತೆಗಿಯುವಾಗ ಮಾಡುವಾಗ ತುಂಬ ಜಾಸ್ತಿಯಾಗಿ ಕೇರ್ಫುಲ್ಲಾಗಿ ಎತ್ಕೋಬೇಕಾಗುತ್ತಲ್ವ, ಅದಕ್ಕೋಸ್ಕರ ಗ್ಲಾಸಿಂದೆಲ್ಲ ಕೂಡ ಮೇಲಿಂದ ಇಡೋದು ಚೆನ್ನಾಗಿರಲ್ಲ. ಈಗ ತಳ್ಕೊಳ್ಳುವಾಗ ಇವು ಈಸಿಯಾಗಿ ಬರ್ತವೆ. ಬಟ್ ಅದೇ ಏನಾದರೂ ಸ್ವಲ್ಪ ಈ ಥರ ದೊಡ್ಡದಾಗಿದ್ದರೆ ಈ ಥರ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ದೊಡ್ಡವನ್ನು ಹಾಗೆ ವೆಯ್ಟ್ ಕೂಡ ಜಾಸ್ತಿ ಆಗುತ್ತೆ ಅಂತ ಇಟ್ಟಿಲ್ಲ ನಾನು. ಸ್ವಲ್ಪ ಲೈಟ್ ವೆಯ್ಟ್ ಇರೋವನ್ನು ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಒಂದು ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಏನು ಅಂತ ಹೇಳ್ಬಿಟ್ಟು. ಇಲ್ಲಿ ಕೂಡ ಬೇರೆ ಆರ್ಗನೈಸ್ ಮಾಡಬೇಕು ಮೇಲ್ಗಡೆ. ಇದು ಅಷ್ಟೊಂದೇನು ಪರ್ಫೆಕ್ಟಾಗಿ ಆಗಿಲ್ಲ, ಬೇರೆಯೇ ಅದನ್ನು ಪ್ಲ್ಯಾನ್ ಇಟ್ಕೊಂಡು ಮಾಡ್ಕೊಂಡಿದ್ದು. ಬಟ್ ಇವಾಗ ಸದ್ಯಕ್ಕೆ ಅವನ್ನೆಲ್ಲ ಹಾಕಿದ್ದೀನಿ. ಜಸ್ಟ್ ಟೀ ಕಪ್ಗಳು ಎಲ್ಲ ಇಟ್ಕೊಳ್ಳೋಕ್ಕೆ ಅಂತ ಇದನ್ನು ನಾನು ಮಾಡ್ಕೊಂಡಿದ್ದು. ಈ ಥರ ಹ್ಯಾಂಗ್ ಮಾಡೋ ಟೀ ಕಪ್ಗಳು ಇದ್ದಾವೆ, ಅವನ್ನ ಇಲ್ಲಿ ಹ್ಯಾಂಗ್ ಮಾಡ್ಕೊಂಡಿದ್ದೀನಿ. ಬಟ್ ಇಲ್ಲಿ ಹ್ಯಾಂಗ್ ಮಾಡೋದಿಲ್ಲ, ಟೀ ಕಪ್ಗಳು ಸ್ವಲ್ಪ ಹಾಗೆ ಇಟ್ಕೊಳ್ಳೋ ಇದ್ದಾವೆ, ಅವನ್ನೆಲ್ಲ ಇಲ್ಲಿ ಹಾಕಿದ್ದೆ. ಆ್ಯಕ್ಚುಲಿ ಅದೇನಾಗುತ್ತೆ, ಪದೇ ತಗೊಳ್ಳುವಾಗ ಆಯಿತು, ಇಲ್ಲಿ ಸ್ವಲ್ಪ ಗ್ಯಾಪ್ ಇರೋದ್ರಿಂದ ಬೀಳ್ತಾ ಇತ್ತು, ಜೊತೆಗೆ ಡಸ್ಟ್ ಎಲ್ಲ ಕೂಡ್ತಾ ಇತ್ತು. ಅದಕ್ಕೆ ಡೈಲಿ ಯೂಸ್ ಮಾಡಲ್ಲ ಆ ಕಪ್ಗಳನ್ನು ನಾನು. ಅದಕ್ಕೋಸ್ಕರ ಅವನ್ನ ಮತ್ತೆ ಶೋಕೇಸಲ್ಲಿನೇ ನಾನು ಸ್ವಲ್ಪ ಅದಕ್ಕೆ ಗ್ಲಾಸ್ ಸಿಸ್ಟಮ್ ಎಲ್ಲ ಕಂಪ್ಲೀಟ್ ಕವರ್ ಮಾಡೋದಿದೆ ಎಲ್ಲ ಅಲ್ಲೇ ಇಟ್ಕೊಂಡ್ಬಿಟ್ಟೆ. ಇಲ್ಲ ಅಂತಂದರೆ ಡಸ್ಟ್ ಎಲ್ಲ ತುಂಬ ಕೂಡುತ್ತೆ. ಡೈಲಿ ಯೂಸ್ ಮಾಡಲ್ಲ ನಾನು ಆ ಕಪ್ಗಳನ್ನು. ಡೈಲಿ ಯೂಸ್ ಮಾಡೋದು ಈ ಕಪ್ಗಳು ಮಾತ್ರ. ಅದಕ್ಕೆ ಅದು ಸ್ವಲ್ಪ ಒಳಗಡೆನೇ ಇಟ್ಕೊಂಡ್ಬಿಟ್ಟೆ. ಸೊ ಇಲ್ಲಿ ಕೂಡ ಫುಲ್ಲಾಗೋಗಿದೆ ನೋಡಿ. ಇದೇ ಕಪ್ಗಳನ್ನೆಲ್ಲ ಅಲ್ಲಿ ನಾನು ನೀಟಾಗಿ ಜೋಡಿಸಿಟ್ಕೊಳ್ಳೋಣ ಅಂತ ಆ್ಯಕ್ಚುಲಿ ಅಂದ್ಕೊಂಡಿದ್ದು. ಬಟ್ ಇಲ್ಲಿ ಟೀ ಕಪ್ಗಳೆಲ್ಲ ಕೂಡ
ಅಲ್ಲಿ ಡಸ್ಟ್ ಬೀಳುತ್ತೆ ಮತ್ತು ಅಲ್ಲೆಲ್ಲ ಹೊಗೆ ಆಡುತ್ತೆ ಅಡುಗೆ ಮಾಡುವಾಗ. ಅದಕ್ಕೋಸ್ಕರ ನಾನು ಇದನ್ನು ಇಲ್ಲೇ ಜಸ್ಟ್ ಆರ್ಗನೈಸ್ ಮಾಡಿದೆ. ಇಲ್ಲಿ ಫುಲ್ ಆಗೋಗಿದೆ ಎಲ್ಲದು ಕೂಡ, ಇಲ್ಲಿ ಫುಲ್ ಆಗಿದೆ. ಆ್ಯಂಡ್ ಇವನ್ ಈ ಕಡೆ ಕೂಡ ಸ್ವಲ್ಪ ಮೆಸ್ಸಿ ಆಗಿದೆ. ಮೊನ್ನೆ ತನಕ ಕ್ಲೀನ್ ಮಾಡಿ ನಾನೆಲ್ಲ ಆರ್ಗನೈಸ್ ಮಾಡಿದ್ದೆ. ಇಲ್ಲೆಲ್ಲ ಸ್ಟೀಲ್ ಡಬ್ಬಗಳು ಒಂದಿಷ್ಟು ತೆಗೆದಿಟ್ಕೊಂಡಿದ್ದೀನಿ. ಅಲ್ಲಿ ಎಲ್ಲ ಸ್ಟೀಲ್ ಡಬ್ಬಗಳ ಇತ್ತು, ಅದೆಲ್ಲ ತೆಗೆದುಬಿಟ್ಟು ಖಾಲಿ ಇದ್ವು ಅವೆಲ್ಲ. ಅವು ಖಾಲಿ ಇರೋವೆಲ್ಲ ಒಂದೇ ಡಬ್ಬದಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವು ಫಿಲ್ ಆಗಿರೋ ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆ ಈ ಒಂದು ಬುಲೆಟ್ ಮಿಕ್ಸರ್ ಜಾರು ಅವೆಲ್ಲ ಇದ್ವು, ಅವೆಲ್ಲ ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ. ಇವನ್ ಇದು ನನ್ನ ಮಕ್ಕಳದು ಪೆನ್ಸಿಲ್ ಬಾಕ್ಸ್, ಅವ್ರಿಗೆ ಕಸ್ಟಮೈಸ್ ಮಾಡಿ ಪೆನ್ಸಿಲ್ನ ಮಾಡಿಸಿರೋದು ಆರ್ಡ್ರ್ ಕೊಟ್ಟು. ಅವು ನಾಳೆ ಸ್ಕೂಲ್ ಶುರುವಾಗಿದ್ದಾಗ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ಇವ್ರು ಏನು ಮಾಡ್ತಾರೆ, ಡೈಲಿ ಅದನ್ನು ಅವ್ರಿಗೆ ಗೊತ್ತಿರೋ ಜಾಗದಲ್ಲಿ ಇಟ್ಬಿಟ್ರೆ ತಕ್ಕೊಳ್ಳೋದು ಮಾಡ್ತಾರೆ. ಇಲ್ಲಿ ನಿಲ್ಕಲ್ಲ ಅವ್ರಿಗೆ, ಇದು ಸ್ಲೈಡ್ ಕೂಡ ಅವ್ರಿಗೆ ಈಸಿಯಾಗಿ ಬರೋಲ್ಲ. ಅದಕ್ಕೆ ನಾನು ಇದನ್ನು ಇಲ್ಲಿ ಇಟ್ಟಿದ್ದೀನಿ. ಕಾಣಿಸಿದ್ರು ಕೂಡ ಕೇಳೋದಿಲ್ಲ ಅವರು, ಜಸ್ಟು ಸುಮ್ಮನೆ ಇರ್ತಾರೆ ನಾನು ಬೈದರೆ. ಇವನ್ ನನಗೂ ಕೂಡ ಸ್ವಲ್ಪ ಬೇಕಾಗುವಂಥ ಪೆನ್ನು ಅವೆಲ್ಲ ಒಂದಿಷ್ಟು ಆರ್ಡ್ರ್ ಹಾಕಿದ್ದೆ, ಅವುಗಳು ಕೂಡ ಇಲ್ಲೇ ಇಟ್ಟಿದ್ದೀನಿ ನಾನು. ಸ್ವಲ್ಪ ಅದು ಮೆಸ್ಸಿಯಾಗಿ ಕಾಣಿಸ್ತಾ ಇದೆ, ಬೇರೆ ಕಡೆ ಎಲ್ಲಾದರೂ ಇಟ್ಕೊಳ್ಬೇಕು ಅಷ್ಟೇ. ಇವನ್ ಈ ಬೌಲು ಅವೆಲ್ಲ ಕೂಡ ಡಸ್ಟ್ ಬೀಳುತ್ತೆ ಅಂತ ಇಲ್ಲೇ ಇಟ್ಕೊಂಡಿದ್ದೀನಿ. ಈ ಥರ ಇದೆ. ಸೊ ಸಾಮಾನು ಇವಾಗ ಜಾಸ್ತಿ ಆಗಿರೋದ್ರಿಂದ ಆರ್ಗನೈಸ್ ಮಾಡೋದೇ ದೊಡ್ಡ ಟೆನ್ಷನ್, ಎಲ್ಲಿ ಏನು ಆರ್ಗನೈಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆದಷ್ಟು ಸ್ವಲ್ಪ ಮಾಡ್ತಿದ್ದೀನಿ. ಈ ಥರ ಇದೆ ನೋಡಿ ನಮ್ಮ ಕಿಚನಲ್ಲಿ ಹೀಗಾಗಿದೆ. ಏನಾದರೂ ಐಡಿಯಾಸ್ ಇದ್ದರೆ ಸ್ವಲ್ಪ ಶೇರ್ ಮಾಡಿ, ನನಗೂ ಕೂಡ ಅಷ್ಟೊಂದೇನು ಗೊತ್ತಿಲ್ಲ. ಅದಕ್ಕೋಸ್ಕರ ಮನೇಲಿ ಒಬ್ಬರು ದೊಡ್ಡವರು ಇದ್ದರೆ ಎಲ್ಲಿ ಏನು ಇಟ್ಕೊಳ್ಳೋದು ಅಂತ ಪ್ಲ್ಯಾನ್ ಮಾಡಿ ಅವರು ಇಟ್ಟಿರ್ತಿದ್ರು, ನನಗೂ ಕೂಡ ಸ್ವಲ್ಪ ಹೆಲ್ಪ್ ಆಗ್ತಿತ್ತು. ಇನ್ನು ಇದು ಫುಲ್ ಒಂದು ಜಾರ್ ಫುಲ್ಲು ತುಂಬಿದೆ, ಅದರಲ್ಲಿ ಆ ಥರ ಗಾಜಿನ ಡಬ್ಬಗಳೆಲ್ಲ ಇದೆ. ಬಟ್ ಅವುಗಳನ್ನು ನಾನು ಆರ್ಗನೈಸ್ ಮಾಡಿಲ್ಲ ಇನ್ನು, ಅದೇ ಹಾಗೆ ಇಟ್ಟಿದ್ದೀನಿ. ಡಸ್ಟ್ ಎಲ್ಲ ಕೊಡುತ್ತೆ ಅಂತ ಬೇಕಿರೋ ಮಾತ್ರ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ತೋರಿಸ್ಬೇಕಿಲ್ಲ ಹಿಂಗೆ. ವೆರಿ ಗುಡ್, ಕ್ಲಾಪ್ಸ್ ಹಾಕ್ರಿ ಎಲ್ರು. 1 ಅಂದ್ರೇನು? 2 5 ಅಂದ್ರೆ ಹೇರ್ ಕೂದಲು. 3 ಮೌತ್. 1 2 3 4 5 6 7 ನೆನಪಿದ್ಯಾ? ಓಕೆ, ಸ್ಪೀಡ್ ಆಗಿ ಮಾಡ್ಬೇಕಲ್ರು. ಮಾಡ್ತೀರಿ? 2 ಅಂದ್ರೇನು? 2 ಅಂದ್ರೆ ಔಟ್ ಔಟ್ ಔಟ್, ಸಮ್ ಔಟ್. 2 1 3 7 6 6 7 ಕ್ಲಾಪ್ ಮಾಡ್ಬಿಡ್ತೀರ, ರೋಡ್ ಹಾಕ್ತೀರ ನೋಡಿ. 3 2 ಸರ್ ಬಾ. 4 ಎಲ್ಲಿ ಹಿಡ್ಕತ್ತೀವಲ್ಲ? 4 ಅಂದ್ರೇನು? 1 2 3 4 5 6 7 ಸೀರಿಯಲ್ ನೆನ್ಬಿಡ್ಬೇಕು, ಸ್ಪೀಡ್ ಆಗಿ ಮಾಡ್ಬೇಕು. 7 6 6 4 4 ಅಂದ್ರೇನು? ಯಾರು ಔಟ್? 3 1 6 7 7 3 ಗೊತ್ತಾಗ್ತಿಲ್ಲ. 4 2 1 7 3. ನೀವು ಮಕ್ಕಳ ಜೊತೆ ನೋಡ್ತಿರ್ಬೋದು, ಈಗ ನಮ್ಮ ಕ್ಲಾಸಸ್ಸು ಚೆನ್ನಾಗಿ ರನ್ ಆಗ್ತಾ ಇದೆ. ಸೊ ಜೊತೆಗೆ ಸಂಡೇ ಆ್ಯಕ್ಟಿವಿಟೀಸ್ ಬೇಸ್ಡ್ ಬ್ಯಾಗ್ಲೆಸ್ ಡೇ ಇರುತ್ತೆ. ಸೊ ಅದಕ್ಕೋಸ್ಕರ ಆವತ್ತಿನ ದಿನವೇ ನಮ್ಮ ಬಸವರಾಜ್ ಸರ್ ಬರ್ಡೇ ಕೂಡ ಇತ್ತು. ಸೊ ಯಾವಾಗಲೂ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಈ ಸಾರಿ ಬೇಡ, ಮಕ್ಳ ಜೊತೆನೇ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡೋಣ. ಜೊತೆಗೆ ಅವ್ರಿಗೂ ಕೂಡ ಮಕ್ಳ ಜೊತೆ ಇನ್ವಾಲ್ವ್ ಆಗೋದು ಅಂದರೆ ತುಂಬ ಇಷ್ಟ. ಮಕ್ಕಳೊಂದಿಗೆ ಅವರು ಜಾಸ್ತಿ ಇರೋದ್ರಿಂದ, ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅವ್ರಿಗೆ ಖುಷಿ ಕೂಡ ಕೊಡುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಇಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸಂಡೇ ಬೇರೆ ಆಗಿರೋದ್ರಿಂದ ಮಕ್ಕಳು ಕೂಡ
ಆ್ಯಕ್ಟಿವಿಟೀಸ್ ದಿನ ಇದನ್ನು ಕೂಡ ಸ್ಪೆಷಲಾಗಿ ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊಂಡ್ವಿ. ಅವ್ರಿಗೆ ಅದೊಂದು ಮೆಮೊರೇಬಲ್ ಇರುತ್ತೆ, ಜಸ್ಟು ಸರ್ಗೂ ಕೂಡ ಮೆಮೊರೇಬಲ್ ಇರುತ್ತೆ ಮಕ್ಕಳ ಜೊತೆಗೆ ಅಂತ ಹೇಳ್ಬಿಟ್ಟು ಇಲ್ಲೇ ನಾವು ಸೆಲೆಬ್ರೇಷನ್ ಮಾಡೋಣ ಅಂತಂದು. ಜೊತೆಗೆ ಮಕ್ಕಳು ಕೂಡ ತುಂಬ ಸ್ಪೋರ್ಟಿವ್ ಆಗಿ ಆ್ಯಕ್ಟಿವ್ ಆಗಿ ಎಂಜಾಯ್ ಮಾಡ್ತಾ ಇರ್ತಾರೆ ಎವ್ರಿ ಸಂಡೇ ಕೂಡ ಅಷ್ಟೇ. ಒಟ್ಟಿನಲ್ಲಿ ತುಂಬ ಖುಷಿಯಾದಂಥ ಮೂಮೆಂಟ್ಸ್ ಎಲ್ಲವೂ ಅಂತ ಹೇಳ್ಬೋದು. ಮಕ್ಕಳ ಜೊತೆಗೆ ನಾವು ಏನೇ ಒಂದು ಟೈಮ್ನ ಸ್ಪೆಂಡ್ ಮಾಡ್ತೀವಿ ಅದೆಲ್ಲ ಕೂಡ ಒಳ್ಳೆ ಕ್ವಾಲಿಟಿ ಟೈಮ್ ಅಂತಲೇ ಹೇಳ್ಬೋದು. ಸೊ ನೋಡ್ತಿರ್ಬೋದು ಮಕ್ಕಳು ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಈಗ ಬಂದುಬಿಟ್ಟು ಸರ್ದು ಬರ್ಡೇ ಸೆಲೆಬ್ರೇಷನ್ ಟೈಮ್ ಕೂಡ ಸ್ವಲ್ಪ ಕೆಲವೊಂದಿಷ್ಟು ಆ್ಯಕ್ಟಿವಿಟೀಸು ಸರ್ ಜೊತೆ ನಮ್ಮ ಜೊತೆ ಮೊದಲೇ ಬಿಫೋರ್ ಒಂದು ಸ್ವಲ್ಪ ಅವ್ರಿಗೆ ಆದಂಥ ಮಕ್ಕಳಿಗೆ ಕ್ವಾಲಿಟಿ ಟೈಮ್ನ ಕೊಟ್ಟಿದ್ವಿ. ಅವ್ರಿಗೆ ಬೇಕು ಅದೆಲ್ಲ ಅದಕ್ಕೋಸ್ಕರ ಈಗ ನೆಕ್ಸ್ಟು ಸೆಲೆಬ್ರೇಷನ್ ಕೂಡ ಮಾಡ್ಕೊಂಡ್ವಿ. ತುಂಬ ಖುಷಿ ಆದಂಥ ಮೂಮೆಂಟ್ಗಳು ಇವೆಲ್ಲ ಕೂಡ. ಏನೇ ಚಿಕ್ಕದಾಗಿ ಮಾಡಿಕೊಂಡ್ರು ಕೂಡ ಅದು ಸೆಲೆಬ್ರೇಷನ್ ಅಂತ ಬಂದಾಗ ಸ್ಪೆಷಲ್ ಅಂತಲೇ ಅನಿಸುತ್ತೆ. ಸೊ ಎವ್ರಿ ಮೂಮೆಂಟ್ ಕೂಡ ಸ್ಪೆಷಲಾಗಿಯೇ ನಾವು ಎಂಜಾಯ್ ಮಾಡಬೇಕು ಯಾವಾಗಲೂ ಕೂಡ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಇವಾಗ ನಾನು ಸ್ವಲ್ಪ ಡಿಸೈನ್ ಹಾಕ್ಲಿಕ್ಕೆಲ್ಲ ಕೊಟ್ಟಿದ್ದೆ. ಇದು ಆ್ಯಕ್ಚುಲಿ ಸ್ಯಾರಿ ಕಂಪ್ಲೀಟ್ ಆಗಿ ಈ ರೀತಿ ಇತ್ತು, ಕಂಪ್ಲೀಟ್ ಆಗಿ ಪ್ಲೇನ್ ಇರೋದು. ಬಾರ್ಡ್ರ್ ಮಾತ್ರ ಇಷ್ಟು ದೊಡ್ಡದು ಬಂದಿದೆ, ಪೂರ್ತಿಯಾಗಿ ಇಷ್ಟು ದೊಡ್ಡದು ಬಂದಿದೆ. ಸೊ ಇದು ಜಸ್ಟ್ ಸ್ಲೀವ್ಸ್ಗೆ ಅಂತ ಹೇಳ್ಬಿಟ್ಟು ನಾನು ಇಷ್ಟು ಹಾಫಲ್ಲಿ ಹಾಕ್ಸಿದ್ದೀನಿ. ಇಲ್ಲಿವರೆಗೂ ಮಾತ್ರ, ಇಲ್ಲಿಂದ ಕಟ್ ಮಾಡಿ ಇಷ್ಟರವರೆಗೂ ಸ್ಲೀವ್ಸ್ ಬರುತ್ತೆ ಅಂತ ಹೇಳಿ ಇಷ್ಟೇ ಒಂದು ಗೇಣ್ವರೆಗೂ ಸ್ಲೀವ್ಸು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಜಸ್ಟ್ ಬ್ಯಾಕ್ ಅಷ್ಟೇನೆ, ಇದನ್ನ ಸಿಂಪಲ್ ಒಂದು ಬ್ಯಾಕ್ ಆಗಿ ಮಾಡ್ಕೊಂಡಿರೋದು. ಇದು ಆಕ್ಚುಲಿ ನೇದಿರೋ ಅಂತ ಸಾರಿ, ನಮ್ಮ ನೇಬರ್ ಒಬ್ರು ನನ್ಗೆ ಇದನ್ನ ಗಿಫ್ಟ್ ಆಗಿ ಮಾಡಿದ್ದು ಮೊನ್ನೆ ಮನೆ ಓಪನಿಂಗ್ ದಿನ. ಸೊ ಅದಕ್ಕೆ ನಾನು ಇದನ್ನ ಫಸ್ಟ್ ಸ್ಟಿಚ್ ಮಾಡಿಸ್ಬೇಕು ಅಂತ ಕೊಟ್ಟಿದ್ದು. ತುಂಬಾನೇ ಹೇಗ್ ಬಂದಿದೆ ಅಂತ ಗೊತ್ತಿಲ್ಲ, ಡಿಫ್ರೆಂಟ್ ಆಗಿನೇ ಪ್ಲಾನ್ ಮಾಡಿ ಇದನ್ನ ಹಾಕ್ಸಿರುವಂತದ್ದು. ಇಲ್ಲಿ ಅಲ್ಲಲ್ಲಿ ಪಿಕಾಕ್ ಡಿಸೈನ್ ಇರೋದ್ರಿಂದ ಈ ತರ ಪಿಕಾಕ್ ಜೊತೆಗೆ ಫ್ಲವರ್ನ ಜಸ್ಟ್ ಸಿಂಪಲ್ ಆಗಿನೇ ಹಾಕ್ಸಿದೀನಿ. ಹೇಗ್ ಕಾಣಿಸುತ್ತೆ ಅಂತ ನೋಡ್ಬೇಕು. ಯಾವ್ದೇ ಆಯ್ತು, ಎಲ್ರು ಮಾಡ್ಸೋ ತರ ನನ್ಗೆ ಇರೋದಕ್ಕೆ ಇಷ್ಟ ಇಲ್ಲ. ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡಿ, ಇದು ಬೇರೆ, ಸೊ ಅದು ಕೂಡ ಬೇರೆ ಕ್ಯಾಟ್ಲಾಗ್ ಇಂದ ನಾನು ಸೆಲೆಕ್ಟ್ ಮಾಡಿ ಹಾಕ್ಸಿರೋದು. ಡಿಫ್ರೆಂಟ್ ಆಗಿ ಯೋಚನೆ ಮಾಡಿ ಹೇಗ್ ಕಾಣಿಸುತ್ತೆ ಔಟ್ಕಮ್. ಅದ್ರ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೂ ಒಂದು ನಾನು ವರ್ಕ್ ಹಾಕ್ಸಿದ್ದು ಈ ಒಂದು ಬ್ಲೌಸ್ ಹೋಗಿತ್ತು ಇಷ್ಟು ದಿನ. ನೋಡಿ ಫ್ರೆಂಡ್ಸ್, ಇದು ಒಂದು ಇವಾಗ ಟ್ರೆಂಡ್ ಅಲ್ಲಿ ಹೋಗ್ತಾ ಇರುವಂತ ಇಳ್ಕಲ್ ಸಾರಿ ಚೆಕ್ಸ್, ಪ್ಯೂರ್ ರೇಷ್ಮೆದಿದು. ಸೊ ಇದನ್ನ ನಾನು ಮನೆ ಓಪನಿಂಗ್ ದಿನ ಲಕ್ಷ್ಮಿಗೆ ಉಡ್ಸಿರೋಂತ ಸಾರಿ ಇದು. ಸೊ ಇದಕ್ಕೆ ನಾನು ಜಸ್ಟ್ ಸಿಂಪಲ್ ಆಗಿನೇ ಇರ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಡಿಸೈನ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದು, ಓವರ್ ಆಗ್ಬೇಡ ಅಂತ. ವೈಟ್ ವಿತ್ ಪಿಂಕ್ ಕಾಂಬಿನೇಷನ್ ಇರೋದ್ರಿಂದ ಪಿಂಕ್ ಅಲ್ಲಿ ಗೋಲ್ಡ್ ಅಲ್ಲಿ ಕಾಂಬಿನೇಷನ್ ಮಾಡಿಸಿರುವಂತದ್ದು. ಇದೆಲ್ಲ ಸ್ಲೀವ್ಸ್ ಬಂದ್ಬಿಟ್ಟು ಈ ತರ ಬಂದು ಬುಟಾಸ್ ಬಂದ್ಬಿಟ್ಟು ಮಿಡಲ್ ಅಲ್ಲಿ ಇದೊಂದು ಸಪರೇಟ್ ಆಗಿ ಡಿಸೈನ್ ನ ನಾನು ಕೊಡ್ಸಿರೋದು. ಇದು ಮಾತ್ರ ಕಂಪ್ಲೀಟ್ ಒಂದು ಕ್ಯಾಟ್ಲಾಗ್ ಅಲ್ಲಿ ಬರೋದು, ಇದು ಸಪರೇಟ್ ಕ್ಯಾಟ್ಲಾಗ್ ಅಲ್ಲಿ ಕೊಡ್ಸಿರೋಂಥದ್ದು. ಹೇಗಿರುತ್ತೆ ನೋಡ್ಬೇಕು, ಹೇಗ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸ್ಟಿಚ್ ಕೊಡ್ಲಿಕ್ಕೆ ಅಂತ ಹೋದ್ವಿ, ಅವರು ಕ್ಲೋಸ್ ಮಾಡಿದ್ರು, ಹಾಗೆ ಬಂದೆ. ಇದು ಬ್ಯಾಕ್ ಫ್ರಂಟ್ ಈ ತರ ಬಂದಿದೆ ನೋಡ್ಬೇಕು. ಈಗ ಸ್ವಲ್ಪ ಹೊರಗಡೆ ಹೋಗಿ ಇವನ್ನೆಲ್ಲ ಮುಗಿಸ್ಕೊಂಡ್ ಬಂದ್ವಿ. ಎಲ್ಲಿ ಹೋದ್ರು ಕೂಡ ಒಂದ್ ಏನಾದ್ರೂ ಹಿಡ್ಕೊಂಡೇ ಬರ್ತಾಳೆ ಅವಳು. ಆಕ್ಚುಲಿ ಇನ್ನೇನು ಸ್ಕೂಲ್ ಕೂಡ, ಆಮೇಲೆ ನೆಕ್ಸ್ಟ್ ವೀಕಲ್ಲಿ ಸ್ವಲ್ಪ ನಾವು ಮನೆಯಲ್ಲಿ ಫಂಕ್ಷನ್ ಇದೆ, ಅದ್ರಲ್ಲಿ ಬ್ಯುಸಿ ಆಗ್ತೀವಿ ಅಂತ ಹೇಳ್ಬಿಟ್ಟು ಈಗ ಶಾಪಿಂಗ್ ಮಾಡ್ಲಿಕ್ಕೆ ಹೋದ್ವಿ. ಫಂಕ್ಷನ್ಗೂ ಶಾಪಿಂಗು ಜೊತೆಗೆ ಸ್ಕೂಲ್ ಕೂಡ ರಿಓಪನ್ ಆಗ್ತದೆ, ಅದಕ್ಕೂ ಕೂಡ ಮಕ್ಕಳಿಗೆ ಸ್ವಲ್ಪ ಕೆಲವೊಂದಿಷ್ಟು ಐಟಮ್ಸ್ ಬೇಕು ಅಂತ ತಗೊಳಕ್ ಹೋಗಿದ್ದೆ. ಅದ್ರಲ್ಲಿ ನಮ್ ಸಮೂ ರಾಣಿ ಇದನ್ನ ಹಿಡ್ಕೊಂಡ್ ಬಂದಿದ್ದಾಳೆ ನೋಡಿ. ಫ್ರಾಕ್ ಬೇಕೇ ಬೇಕು, ಕಾಟನ್ ಇದೆ, ಹಾಗೆ ಸಿಂಪಲ್ ಆಗಿ ಅವಳಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದು ಒಂದ್ ಕಲರ್ ಸ್ಕೈ ಬ್ಲೂ. ಅವಳಿಗೆ ಆಕ್ಚುಲಿ ಪಿಂಕ್ ಅಂಡ್ ಬ್ಲೂ ಯಾವಾಗ್ಲೂ ಇಬ್ರಿಗೂ ಫೇವ್ರೇಟ್. ಅದು ಪಿಂಕ್ ಸಮೂದು, ಬ್ಲೂ ಸಾಕಂಡಿ. ಏನೇ ತಗೊಂಡ್ರು ಇವೇ ಜಾಸ್ತಿ ತಗೊಳೋದು ನಾವು, ಬಟ್ ಈಗ ಅವಳಿಗೆ ಅದೇ ಬೇಕು ಅಂತ ತಗೊಂಡ್ ಬಂದಿದ್ದಾಳೆ. ನಮ್ ಧೃತಿ ನನ್ಗೆ ಬೇಕು, ಅದು ಪಿಂಕೇ ಬೇಕಂತ ಕೇಳಂಗಿದ್ದಾಳೆ. ಸರಿ, ಹೇಗಿದೆ ಅಂತ
ಕಮೆಂಟ್ ಮಾಡಿ. ಹಲೋ ಫ್ರೆಂಡ್ಸ್, ನಮ್ ತಂಗಿ ಶಾಪಿಂಗ್ ಮಾಡಿ ಒಡ್ಡಾಡಿ ಮಕ್ಕಂಬಿಟ್ಟಿದ್ದಾರೆ. ನೀನ್ ಓಡಾಡಿಲ್ಲ ನೀನ್ ಆಗ್ತಾ ಇದ್ದಲ್ಲ. ಬಂದು ಏನ್ ಮಾಡಿದ್ರಿ? ಬಂದು ನೀರ್ ಏನ್ ಮಾಡಿದ್ರಿ? ನೀರ್ ಕುಡ್ದು ನೀರ್ ಕುಡ್ರಿ. ಮತ್ತೆ ಟಿವಿ ಟಿವಿಯಲ್ಲಿ ಏನಿದ್ರಿ? ಲಾಗ್ಸ್. ಯಾವ ಲಾಗ್ಸ್? ನಿಮ್ಗೆ ಯಾರ ಲಾಗ್ಸ್ ಇಷ್ಟ? ಮಧುಗೌಡ ಅಂದು ನಿಶಾ ನಿಖಿಲ್ ಮದನ್ ಗೌಡ. ಅವ್ರದ್ದು ಯಾಕೆ ನೋಡ್ತೀರಿ ನೀವು? ಅವ್ರದ್ದು ಫ್ಯಾಮಿಲಿ ಲಾಗ್ಸ್ ಮಾಡ್ತಾರಲ್ಲ ಅದಕ್ಕೆ. ಫ್ಯಾಮಿಲಿ ಲಾಗ್ಸ್. ಈಗ ಇಲ್ಲಿ ಹೋಗಿದ್ದಾರೆ ಪ್ರೆಸೆಂಟ್. ಮಧುಗೌಡ, ನಿಖಿಲ, ನಿಶಾ, ಅವರು ಮಲೇಷಿಯಾ ಟ್ರಿಪ್ ಹೋಗ್ಯಾರ. ಅದು ನೋಡಿದ್ರಿ ಲಾಗ್ಸ್. ಡೈಲಿ ಒಂದು ಹಾಕ್ತಾರೆ, ಡೈಲಿ ಒಂದು ನೀವೇ ನೋಡ್ತಾರ. ನಾವೇ ಅವ್ರಿಗೆ ನಾವೆಲ್ಲ ಫ್ಯಾಮಿಲಿ ಏನಾಗಿ ಅವ್ರಿಗೆ ಫ್ಯಾನ್ಸ್ ಆಗಿದ್ದಾರೆ. ಲಾಗ್ ನೋಡಿ 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 ಏನ್ ಮಾಡ್ತೀವಿ. ನಾನು ಹೋಗಿದ್ದು ನಮ್ ಶಾಪಿಂಗಿಗೋಸ್ಕರ, ಆಗಿರೋದು ನಿಮ್ ಶಾಪಿಂಗ್. ಬರೀ ನಿಮ್ದೇ ಶಾಪಿಂಗ್, ನಮ್ದೆಲ್ಲದು ಕ್ಲೋಸ್ ಇತ್ತು ಇವತ್ತು. ಏನಾಯ್ತಪ್ಪ ನಮ್ದು? ನೋಡು, ಎಲ್ಲ ಮಾಡ್ಕೊಂಡ್ ಬಂದಿರೋದು ಬರೀ ನಿಮ್ದೇ ಶಾಪಿಂಗ್, ನಮ್ದೇನಿಲ್ಲ. ನಂದು ಆಕ್ಚುಲಿ ಅದು ಬ್ಲೌಸ್ ಅಷ್ಟೇ ವರ್ಕ್ ಹಾಕಿ ಇಸ್ಕೊಂಡ್ ಬರೋದಾಯ್ತು. ಸಮ್ಮುದು ಅನ್ಕೊಂಡಿರ್ಲಿಲ್ಲ ಅಕ್ಕಿ ತಗೋಬೇಕಂತ. ಅಕ್ಕಿಗೆ ಸಾಕಷ್ಟು ಆನ್ಲೈನ್ ಅಲ್ಲಿ ಹಾಕಿ ಸಾಕಾಗ ಹೋಗ್ಯದ. ಅಕ್ಕಿಗೆ ಆಕ್ಚುಲಿ ತಗೊಂಡಿರ್ಬಾರ್ದು ಇತ್ತು. ಸಾಕುಗೆ ಏನು ತಗೊಂಡಿಲ್ಲ, ಏನು ಆಗಿಲ್ಲ. ಏನ್ ಸಿಗಲ್ಲ ನಮ್ಗೆ, ಅವನೆಲ್ಲ ದೊಡ್ಡ ಲೆವೆಲ್ ಅಲ್ಲಿ ಬೇಕಂತ. ನಾನ್ ಶಾಪಿಂಗ್ ಏನು ಮಾಡೇ ಇಲ್ಲ ನೋಡಿ. ಇಷ್ಟು ಏನ್ ತಗೊಂಡಿರಿ ಇಷ್ಟೊಂದು? ನಾನ್ ಶಾಪಿಂಗ್ ಏನು ಮಾಡೇ ಇಲ್ಲ. ನೆಕ್ಸ್ಟ್ ಈಗ ಗೊತ್ತಿಲ್ಲ ಹೊಸಪೇಟೆಗೆ ಹೆಂಗ್ ಮಾಡಂತೆ. ಅಲ್ಲಿ ಇವೇನ್ ಇಷ್ಟಕ್ಕೊಂದ್ ತಗೊಂಡಿರಿ ನೀವು? ಎಷ್ಟು ಇವು ಶರ್ಟ್? ಹಂಗೆ ಅಲ್ಲಿ ರೇಟ್ ಅಲ್ಲ, ಏಸ್ ಹಂಗೆ ತಂದಿರೋದು. ಮೊನ್ನೆ ಮನೆ ಓಪನಿಂಗ್ ಟೈಮ್ ಅಲ್ಲಿ ಎಷ್ಟು ತಗೊಂಡ್ರಿ? ರೆಡಿಮೇಡ್ ಬೇರೆ, ಇದು ಹೊಲ್ಸದಮ್ಮ. ಕೊಡ್ಸಿಲ್ಲ. ನಾವು ಜಿಪ್ತನ ಮಾಡಿ ಅದನ್ನ ನೀನೇ ತಗೊಂಡ್ ಆ ಮಾಡ್ತೀನಿ. ಹೆಣ್ಮಗಳಾಗಿ ನಾನೇ ತಗೊಂಡ್ ಬಾಯ್ ಬಾಯ್ ನೋಡಿ. ಎಷ್ಟ್ ಹಂಗೆ ಮೂರ್ ನಾಲ್ಕ್ ಒಂದೊಂದ್ ಸರಿ ತಗೊಂಡ್ರಿ ಏನ್ ಲೆಕ್ಕ? ನಾ ಸುಮ್ನೆ ಯಾವಾದ್ರು ಗಿಫ್ಟ್ ಅವು ಇವು ಬಂದಿದ್ದನ್ನ ನಾನು ಬೇರೆ ಫಂಕ್ಷನ್ ಮತ್ ರೆಡಿ ಮಾಡ್ಕೊಂಡ್ನಿ. ನೀವ್ ಅವು ಗಿಫ್ಟ್ ಬಂದಿರೋನು ಬೇಕಂತೀರಿ, ಜೊತೆಗ್ ಮತ್ ಇಂಥವು ಶಾಪಿಂಗ್ ಮಾಡ್ತೀರಿ. ಮತ್ತೆ ಮೊನ್ನೆ ಇದು ಶಂಭು ಕೊಟ್ಟಿದ್ದು ಅಲ್ಲ, ಮತ್ತೆ ಅವು ಗಿಫ್ಟೇ ಅಲ್ಲ ಅವ್ರು ಕೊಟ್ಟಿರೋದು ತವ್ರ ಮನೆಯವ್ರ ಅಂತ. ಮತ್ತೆ ಅವು ಬಟ್ಟಿ ಇದನ್ ಮಾಡಿ ಅವು ಬಟ್ಟಿ ಹೊಸವೇ ಅಲ್ರಿ. ಬಿಲ್ ನೋಡ್ತೀನಿ ತಡಿ, ಎಷ್ಟೈತ್ ಬಿಲ್? 4,963. 5,000 ಸಮೀಪ ಆಯ್ತು. ನಮ್ ಸಮೂರಾಣಿದ ಎಷ್ಟು? ಒಂದೊಂದು ಕಾಟನ್ ಸೆಟ್. ಇವು ಪ್ಯೂರ್ ಕಾಟನ್ ಅಂದ್ರೆ ಇಷ್ಟು ದಿನ ಏನು ಶೆಕೆ ದಿನಕ್ಕೆ ಇವು ಬೇಕಾಗಿತ್ತು, ಚೆನ್ನಾಗಿರ್ತಿತ್ತು. ಈಗ ಆಲ್ಮೋಸ್ಟ್ ಮುಗಿಯಕ್ ಬಂತೆಲ್ಲ. ದಿನಕ್ಕೆ 4 ಬುಕ್ಸ್ ಪಿಂಕ್ ಒಂದಿಲ್ಲ ಅಂತ ನಾನಂದೆ, ಬಿಡ್ಲಿಲ್ಲ. ಆಕಿ ಒಳ್ಳೆ ಅಂದ್ಲು, ನಾನೇ ಮತ್ತೆ ಇರ್ಲಂತ ಕೊಡ್ಸಿದ. ಡಿಂಪಲ್ ಕಲೆಕ್ಷನ್ ಅಂತ ನೋಡು. ಡಿಂಪಲ್ ಹೆಸರು ಕೂಡ ಡಿಂಪಲ್ ಅಂತ ಐತಿ. ಆ ಲೆಕ್ಕ ಈ ಲೆಕ್ಕ ಓಕೆ. ಇದ್ರೊಳಗ ಇದು ಅದು ನನ್ ಸೆಲೆಕ್ಷನ್. ಇದು ಒಂದ್ 4 ದಿನಕ್ಕೆ ಕಿತ್ತಿತ ಅವಳು. ಹೋಗುತ್ತೆ, ಇಲ್ಲ ಅಂದ್ರೆ ನಮ್ಮ ಹೋಗುತ್ತೆ. ಅದಿಲ್ ಸಾತ್. ಬಟ್ ನಮ್ ಸಾತನ್ ಶಾಪಿಂಗ್ ಏನಾಗಿಲ್ವ? ಅದೊಂದು ಡಿಫ್ರೆಂಟ್ ಆಗಿರುತ್ತೆ. ಡಿಮಾರ್ಟ್ ಅಲ್ಲಿ ತಗೊಂಡಿರೋ ಪ್ಯಾಂಟ್ ಯಾಕಪ್ಪ ದಿನ ಡೈಲಿ ಯೂಸ್ ಹಾಕೊಂಡು ಕೇಳಿಸ್ಕೊಂಡಿ
ಡಿಮಾರ್ಟ್ ಪ್ಯಾಂಟ್ ಮತ್ತೆ ಏನಾನ ಹೊರಗಡೆ ಹೋದ್ರೆ ಫಂಕ್ಷನ್ ಅದು ಇದ್ದಾಗ ಟೀ ಶರ್ಟ್ ಮತ್ತೆ ಹಳೇದ್ ಮಾಡ್ಕೊಂಡು ಚಲೋ ಆಯ್ತು, ಅದಕ್ಕೆ ಕೊಡ್ಸಲ್ಲ ಮಗನ. ಏನೋ ಕೊಡ್ಕೊಡು. ಕೊಡ್ಸಲ್ ಬಿಡು. ನಾವ್ ಹೇಳಿದಾಗ ನಾವ್ ಹಾಕಿ ಈಗ ದೊಡ್ಡಮ್ಮ ಫಂಕ್ಷನ್ ದಿನ ಯಾವ್ದು ಹೇಳಿನಿ ಅದನ್ನ ಹಾಕಿ ಅರ್ಧ ಮೂನ ಸ್ವಲ್ಪ ಗರಗ ರುಬ್ಬಿಡ್ತಾರೆ ಬಟ್ಟೆ ತೊಳೆ ಅದಿಲ್ಲಪ್ಪ. ನಾನು ಮಾತ್ರ ಶರ್ಟ್ ಲೇನಿನ್ ನಮ್ಮ ಪ್ಯೂರ್ ಲೇನಿನ್ ಅಲ್ಲ. ನೀವು ಮತ್ತೆ ನೀವು ಒಂದ್ ಸಾಬೂನ್ ಪುಡಿ ನೆನಿಟ್ಟು ಮತ್ತೆ ಬ್ರಷ್ ಹಾಕಿ ಆತರ ಏನಿಲ್ಲ ನೋಡು. ಸುಮ್ನೆ ನೀಟಾಗಿ ಅಷ್ಟೇ ಸಪ್ರೇಟ್ ಆಗಿ ನೆನಿಟ್ಬಿಟ್ಟು ನೆನೆಹಾಕ್ಬೇಕಮ್ಮ. ನೆನಿಡ್ಬೇಕಂದ್ರೆ ನೆನಪಾಯ್ತು ನೋಡಿ. ಈಗ ಒಲೆಯಾಗ ಕೊಡಲ್ಲ, ಈಗ ಕೊಡಲ್ಲಮ್ಮ. ಕೊಟ್ಬಿಡ್ತೇನೆ. ನಾಳೆನೆ ಕೊಡ್ತೀನಿ. ಬೆಳಿಗ್ಗೆ ಒಂದ್ ತಾಸು ಮುಂಚೆ ನೆನೆ ಹಾಕಿ ಒಂದ್ ತಾಸು ರಾತ್ರಿ ಇಡೀ ಬೇಡ ರೀ. ತಣ್ಣಗ್ ಹೊರಗ ಈಗ ಹಾಕ್ಬಾರ್ದು ಅದಕ್ಕ. ನಾನ್ ನಾಳೆ ಬೆಳಿಗ್ಗೆ ಎದ್ದು ಕೂಡಲೇ ಹಾಕ್ತೀನಿ. ಎದ್ದು ಕೂಡಲೇ ನೆನೆ ಹಾಕ್ತೀನಿ. ಅದನ್ನ ಇವಾಗ ನೆನೆ ಹಾಕ್ಬಿಟ್ರು ಸಪರೇಟ್ ಕಲರ್ ಏನ್ ಬಿಡಲ್ಲ. ಎಲ್ಲವೂ ಲೈಟ್ ಆಗ್ಯಾವ. ಬಟ್ ಹೇಳಕ್ ಬರಲ್ಲ, ಬೇರೆ ಬೇರೆನೆ ಹಾಕಿಡ. ಪ್ಯಾಂಟ್ ಬಿಟ್ಟು ಪ್ಯಾಂಟ್ ಏನ್ ಇದೆಲ್ಲ ಕಾಟನ್ ತರ ಅಲ್ಲ. ನೆನೆ ಹಾಕ್ಬೇಕ ಈಗ ಅಷ್ಟು ಸಪರೇಟ್ ನೆನೆ ಟೈಮ್ ಹಾಕ್ರಿ. 10 ಗಂಟೆ ಇವತ್ತು. ಹೊರಗೆ ಹೋಗಿ ಬರೋದ್ರೊಳಗಿನ 9 ಗಂಟೆ ಆಗೋಗಿತ್ತು. ನಿನ್ನೆ ಎಲ್ಲ ಹೋಗ್ಬೇಕಂದ್ರೆ ಮಳೆ ಗಾಳಿ ಸಿಡ್ಲು ಎಲ್ಲ ಇತ್ತು. ಇವತ್ತು ಹೋದ್ರೆ ಯಾವ ಕೆಲ್ಸ ಆಗ್ಲಿಲ್ಲ. ಜಸ್ಟ್ ನೀರು. ಸರಿ ಆಯ್ತು ಹಾಕ್ತೀನಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಗುಡ್ ನೈಟ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಆದಷ್ಟು ವಿಡಿಯೋಸ್ನ. ಜೊತೆಗೆ ಇಷ್ಟ ಗೊತ್ತೋ ಬಿಡುತ್ತೋ ಲೈಕ್ ಮಾಡಿ ನಮ್ಮನ್ನ ಬೆಳೆಸೋದಕ್ಕೋಸ್ಕರ. ಅಂಡ್ ಮತ್ತೇನ್ ಹೇಳೋದು, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಏನ್ ಹೇಳ್ದ ನಮ್ ಸಾಥ್ ವಿಡಿಯೋ ಚೆನ್ನಾಗಿದ್ರೆ ಅಥವಾ ಲೈಕ್ ಮಾಡಿ. ಅದ್ ನಮ್ ಸಾಥ್ ಡಾಕ್ಟರ್ ಬ್ರೋ ಇದ್ದಂಗ ಅದ. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ತಿಳಿಸ್ಬೇಕಂತೆ ನೋಡಿ. ಏನಂತಪ್ಪ ವಿಡಿಯೋ ಚೆನ್ನಾಗಿದೆ ನನ್ಗೆ ಡಿಸ್ಲೈಕ್ ಮಾಡಿ. ಡಾಕ್ಟರ್ ಬ್ರೋ ಹೇಳ್ತಾನಲ್ಲ ಯಾವ್ದು ಚೆನ್ನಾಗೈತೆ ಚೆನ್ನಾಗಿದ್ರೆ ಕಮೆಂಟ್ ನಲ್ಲಿ ಹೇಳ್ರಿ ಪ್ಲೀಸ್ ಅಂತ ಹೇಳ್ತೀನಿ. ಇಷ್ಟ ಪಡ್ಲಿ ಎಲ್ರು. ನಾವು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕೊಡ್ತೀವಿ, ಜೊತೆಗೆ ಬ್ಲಾಗ್ಸ್ ನ ಹಾಕ್ತಿವಿ. ನಮ್ ಸಾತನವರು ಹೊಸ ಸ್ಕೂಲ್ಗೆ ಜಾಯ್ನ್ ಆಗಿದ್ದಾರೆ ಅಲ್ಲ ಸಾತು? ಈ ಫುಲ್ಲು ಜೋಶಲ್ಲಿ ಇದಾನ ಸ್ಕೂಲ್ಗೆ ಹೋಗೋದಿಕ್ಕೆ. ಡೈಲಿ ಹೇಳಿದ್ದು ಎಲ್ಲರ ಮುಂದೆ, ಟ್ಯೂಷನ್ ಅಲ್ಲಿ ಮಿಸ್ ಮುಂದೆ, ನನ್ನ ಫ್ರೆಂಡ್ಸ್ ಮುಂದೆ, ಎಲ್ಲರ ಮುಂದೆ ಹೇಳಿದ್ದು ಅಲ್ಲಪ್ಪ. ಇವತ್ತೇನ ಹೇಳ್ದಲ್ಲ, ಇವತ್ ಮಿಸ್ ಮುಂದೆ ಏನೋ ಹೇಳಕತ್ತಿದ್ದಲ್ಲ ಫುಲ್. ಏನ್ ಹೇಳಕತ್ತಿದ್ರಿ? ಏನ್ ಹೇಳಿದ್ರಿ? ಸ್ಮೈಲಿಂಗ್ ಮಾಡಿದ್ದಾನೆ ಗೊತ್ತೈತೆ. ಹಿಂಗ್ ಮಾಡಕೈತ ನನಗ ಅಂತ. ಹೌದಲ್ಲ? ಏನ್ ಹೇಳಿದಪ್ಪ?